ಬೆಂಗಳೂರಿನಲ್ಲಿ ನಮ್ಮ ಬಿಲ್ಡಿಂಗ್ ಇತ್ತು, ಕೆಳಗಡೆ ಮನೆ ಖಾಲಿ ಮಾಡ್ಕೊಂಡ್ರು. ಯಾಕೆ ಮಾಡಬಾರ್ದು? ಒಂದು 11 ವರ್ಷ ಆಯ್ತು. ಉತ್ರಳ್ಳಿ ಗೌಡನಪಾಳ್ಯ ಹಾರ್ಟ್ ಸಿಟಿ. ನಮ್ಮ ಹತ್ರ ಇರೋ ರಿಸೋರ್ಸಸ್ ಎಲ್ಲ ನಾವು ಮಾಡಬೇಕು. ಟಗರು ಒಂದು ಎರಡೇ ಶುರು ಮಾಡಿದ್ದು. ಇದೇನು ಗೊತ್ತಾ, ಬೆಳಗ್ಗೆ 1 ಅವರ್ ಸಂಜೆ 1 ಅವರ್ ಮೇವು ಹಾಕ್ಬಿಟ್ರೆ ಆಗೋದು. ಬೆಳಗ್ಗೆ 5 ಗಂಟೆ 6 ಗಂಟೆ ಅಷ್ಟು ಮುಗಿಸ್ಕೊಂತೀನಿ ನಾನು. ಮುಗಿಸ್ಕೊಂಡು ಆಮೇಲಿಂದ ನನ್ನ ಆಫೀಸ್, ನನ್ನ ದಿನಚರಿ ಏನಿರುತ್ತೆ ಅವೆಲ್ಲ ಮುಗಿಸ್ಕೊಳ್ಳೋದು. ಇದು ಕಬ್ಬಿನ ಜ್ಯೂಸಲ್ಲಿ ಜ್ಯೂಸ್ ತೆಗೆದಾದ್ಮೇಲೆ ಬಾಳೆಕಾಯಿನ ಎರಿತಾರೆ. ಇದು ಸ್ವಲ್ಪ ಕ್ರಿಯೇಟಿವ್ ಮಾಡ್ಬೇಕು ನಾನು. ಇದು ಎಳಗ, ಇದು ಮೌಳಿ, ಅಮೀನ್ಗಳ ಮರಿ ಕೆಂಗುರಿಗಳು ಚೆನ್ನಾಗಿ ಬರ್ತದೆ ಸರ್. ಸ್ಟಾರ್ಟಿಂಗ್ ಅಲ್ಲೆಲ್ಲ ತರಬೇಕಾದ್ರೆ ಒಂದು 10 ರಿಂದ 12 kg 55-60 kg ಬರ್ತದೆ. ಇದು ಸರಿ ಮಾಡಿಲ್ಲ ಅಂತಂದ್ರೆ ಮರಿಗಳು ಹಿಂಗೆ ಬರಲ್ಲ, ಮನೆ ಹತ್ರ ತೊಗೊಂಡೋಗ್ತಾರೆ. 4 ಆದ್ಮೇಲೆ ಗ್ರೋತ್ ಬರಲ್ಲ. ಸರ್ ನಮಸ್ಕಾರ, ಹೇಗಿದ್ದೀರಾ? ಸರ್ ನಮಸ್ಕಾರ ಸರ್, ಚೆನ್ನಾಗಿದ್ದೀರಾ? ನಾನ್ ಸೂಪರ್. ಸೊ ಇದು ಬಂದು ಒಂದು ಬೆಂಗಳೂರು ಸಿಟಿ ಮಧ್ಯದಲ್ಲಿ ಸೊ ಕುರಿ ಸಾಕಾಣಿಕೆ. ಸೊ ಈ ಐಡಿಯಾ ಬಂದಿದೆ ಯಾಕೆ ಸರ್ ನಿಮಗೆ? ಇದು ಆಕ್ಚುಲಿ ಫಸ್ಟ್ ನಾನು ಅದೇ ಫಾರ್ಮಿಂಗ್ ಬರಬೇಕು ಅಂತಿತ್ತು. ಆದರೆ ನಮ್ಮಲ್ಲಿ ಲ್ಯಾಂಡ್ ಇರಲಿಲ್ಲ, ಅಂದರೆ ಇತ್ತು, ತುಂಬ ದೂರದಲ್ಲಿ ಇತ್ತು, ಅದನ್ನೇನು ನಾವು ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಅದಿತ್ತು. ಆವಾಗ ಏನು ಮಾಡಿದ್ವಿ, ಬೆಂಗಳೂರಿನಲ್ಲಿ ನಮ್ಮ ಬಿಲ್ಡಿಂಗ್ ಇತ್ತು, ಕೆಳಗಡೆ ಮನೆ ಖಾಲಿ ಮಾಡ್ಕೊಂಡ್ರು. ಆವಾಗ ಇಲ್ಲೇ ಏನು ಮಾಡಬಾರ್ದು ಅಂದ್ಬಿಟ್ಟು ಇಲ್ಲಿ ಹಸು ಸಾಕ್ದೆ ನಾನು. ಇದು ಮನೆ, ಇದು ಬಿಲ್ಡಿಂಗ್ ಇತ್ತು, ಪಾರ್ಕಿಂಗಲ್ಲಿ ಯಾಕೆ ಮಾಡಬಾರ್ದು? ಒಂದು 11 ವರ್ಷ ಆಯಿತು. ಮನೇಲಿ ನಮ್ಮ ಅಪ್ಪ ಅಮ್ಮಗೆ ಹೇಳಿ ಹಸುಗಳನ್ನ ಒಂದು 11 ಹಸು ಇದಿಲ್ಲ, ಟೋಟಲ್ 8 ಹಸುಗಳು 3 ಕರುಗಳು ಇದ್ವಿ ಇಲ್ಲಿ ಟೋಟಲಾಗಿ. ಅದು ಒಂದು 5 ವರ್ಷವರೆಗೂ ಓಡ್ತು. ನಾನು ಮದುವೆ ಆದಮೇಲೆ ಸ್ವಲ್ಪ ಮೊಲ ಸಾಕಾಣಿಕೆ ಟ್ರೈ ಮಾಡಿದೆ, ಅದು ವರ್ಕೌಟ್ ಆಗಲಿಲ್ಲ. ಆಮೇಲಿಂದ ಈ ಟಗರು ಸಾಕಾಣಿಕೆ ಶುರು ಮಾಡಿದೆ. ನಮ್ಮ ಹತ್ರ ಇರೋ ರಿಸೋರ್ಸಸ್ ನಾವು ಮಾಡಬೇಕು ಅಲ್ವಾ. ಇವಾಗ ನಾವು ಅದೇ ಬೇಕು ಇದೇ ಬೇಕು ಅಂದ್ಕೊಂಡು ಏನೂ ಮಾಡೋಕ್ಕಾಗಲ್ಲ. ಇರಲ್ಲಿ ಏನಿದೆಯಲ್ಲ ಮಾಡೋಣ ಅಂತ ಅಂದ್ಬಿಟ್ಟು ಒಂದು ಮೆಂಟಾಲಿಟಿ ಬಂತು ಅಂದರೆ ಅದು ಬಂದು ಇವಾಗ ನೋಡಿ, ಇದು 6th ಇಯರು. ಈಗ ನೆಕ್ಸ್ಟ್ ಇಯರ್ ಅಲ್ಲಿ ನಾನು ತೋಟದಲ್ಲಿ ಶುರು ಮಾಡ್ತೀನಿ. ಸೊ ಇದು ಬಂದು ಉತ್ರಳ್ಳಿ ಗೌಡನಪಾಳ್ಯ. ಇದು ಹಾರ್ಟ್ ಸಿಟಿ. ಇಲ್ಲಿ ಬನಶಂಕರಿ, ಉತ್ರಳ್ಳಿ, ಕುಮಾರಸ್ವಾಮಿ ಎಲಿವೇಟು ಎಲ್ಲ ಇದು ಆ್ಯಕ್ಚುಲ್ ಸುತ್ತಮುತ್ತ ಬಿಲ್ಡಿಂಗ್ ಎಲ್ಲ ನೋಡ್ಬೋದು ನೀವು ಅಲ್ವಾ. ಇದು ಇಲ್ಲಿ ಏನು ಮಾಡ್ಬೋದು, ಇಲ್ಲೇ ಏನು ಮಾಡ್ಬೋದು ಅಂತ ಒಂದು ತಲೆಗೆ ಬಂತು. ಅದಕ್ಕೆ ಏನು ಮಾಡಿ ಶುರು ಮಾಡಿದ್ದು ಟಗರು ಒಂದು ಎರಡೇ ಶುರು ಮಾಡಿದ್ದು. 55ವರೆಗೂ ಇದ್ವು. ಈಗ ಈ ಸರ್ತಿ ನನ್ನ ಬ್ಯಾಚಲ್ಲಿ 33 ಟಗರಿದೆ. ಅಂದರೆ ಪ್ರತಿ ವರ್ಷ ಮಾಡ್ತಾನೆ ಇರ್ತೀರಾ? ಪ್ರತಿ ವರ್ಷ ಮಾಡ್ತೀವಿ. ಹಸುಗಳೇ ಟ್ರೈ ಮಾಡೋಂತಿತ್ತು. ಆಮೇಲೆ ವರ್ಸಟೈಲಿಟಿ ಬೇಕಾಗಿತ್ತು ನನಗೆ. ಹಸುಗಳು ಏನು ಗೊತ್ತಾ, ಡೈಲಿ ಕೆಲಸ, ಎಲ್ಲೂ ಏನೂ ಮಾಡೋಕ್ಕಾಗಲ್ಲ, ಯಾವಾಗೂ ಅಲ್ಲೇ ಇರಬೇಕು. ಕೆಲಸ ಮಾಡ್ತೀನಿ, ಬೆಳಗಿನ ಸಂಜೆವರೆಗೂ ಮಾಡ್ತಾನೆ ಇರ್ಬೋದು ಹಸುಗಳಲ್ಲಿ. ಇದೇನು ಗೊತ್ತಾ, ಬೆಳಗ್ಗೆ 1 ಅವರ್ ಸಂಜೆ 1 ಅವರ್ ಮೇವು ಹಾಕ್ಬಿಟ್ರೆ ಆಗೋಯ್ತು. ಮತ್ತೆ ಯಾವಾಗ ಏನು ಬೇಕೋ ಅದು ನೋಡ್ಕೊಂಡ್ರೆ ಆಯ್ತು. ಬೇಸಿಕಲಿ ಇಂಜಿನಿಯರ್ ಅಲ್ವಾ? ಹೌದು. ಸೊ ಆಫೀಸ್ಗೆ ಹೋಗಿ ಬಂದು ಅವಾಗ ನೋಡ್ಕೊಂತೀರಾ? ಇಲ್ಲ, ಬೆಳಗ್ಗೆ ಒಂದು 1 ಅವರ್ ಕೆಲಸ ಆಗುತ್ತೆ. ಬೆಳಗ್ಗೆ 5 ಗಂಟೆ 6 ಗಂಟೆ ಅಷ್ಟು ಮುಗಿಸ್ಕೊಂತೀನಿ ನಾನು. ಮುಗಿಸ್ಕೊಂಡು ಆಮೇಲಿಂದ ನನ್ನ ಆಫೀಸು, ನನ್ನ ದಿನಚರಿ ಏನಿರುತ್ತೆ ಅವೆಲ್ಲ ಮುಗಿಸ್ಕೊಳ್ಳೋದು. ಸಂಜೆ ನಮ್ಮ ತಾಯಿ ಮೇವು ಹಾಕ್ಕೊಂತಾರೆ, ಅದೇನು ತೊಂದರೆ ಇಲ್ಲ. ಈ ಕ್ಲೀನಿಂಗ್ ಟೈಮಲ್ಲಿ ಮಾತ್ರ ಸ್ವಲ್ಪ ನನಗೊಂದು ವಾರದಲ್ಲಿ 1 ದಿವಸ 2-3 ಅವರ್ ಬೇಕಾಗುತ್ತೆ. ಅದು ಶನಿವಾರ 1 ಅವರ್ ಇಟ್ಕೊತೀನಿ. ಅದು ಬಿಟ್ಟರೆ ಇನ್ನೇನು ಇಲ್ಲ. ಅಂದರೆ ದಿನಕ್ಕೆ ಒಂದು 2 ಗಂಟೆ ಕೆಲಸ? ಹೆಚ್ಚು ಅಂದರೆ 2 ಗಂಟೆ ಕೆಲಸ. ಇದು ಒಂದು ನಮ್ಮದು ಶಾಫ್ಟ್ ಕಟಿಂಗ್ ಮಿಷಿನ್, ಎಲ್ಲ ಈ ಹುಲ್ಲೆಲ್ಲ ಕಟ್ ಮಾಡ್ತಾರಲ್ಲ ಆ ಮಿಷಿನು. ಇದೇನು ಗೊತ್ತಾ, ಇದು ನಮಗೆ ಕಬ್ಬು ಸಿಗುತ್ತೆ ನೋಡಿ ಇಲ್ಲಿ. ಇದು ಕಬ್ಬಿನ ಜ್ಯೂಸಲ್ಲಿ ಜ್ಯೂಸ್ ತೆಗೆದಾದ್ಮೇಲೆ ನಮ್ಗೆ ಇಷ್ಟುದ್ದ ಅವ್ರು ಹಂಗೆ ಬಿಟ್ಟಿರ್ತಾರೆ. ಜ್ಯೂಸ್ ತೆಗೆದಿದ್ದು ಅದನ್ನು ತೆಗೆದು ನಾನು ಈ ಥರ ಕಟ್ ಮಾಡ್ತೀನಿ. ಅಂದ್ರೆ ಇದನ್ನ ಎಲ್ಲಿ ಕಲೆಕ್ಟ್ ಮಾಡ್ಕೊಂಡು ಬರ್ತೀರಾ? ಇಲ್ಲಿ ಪಕ್ಕದಲ್ಲಿ ಜ್ಯೂಸ್ ಅಂಗಡಿಯಲ್ಲಿ ಸಿಗುತ್ತೆ, ಅವರೇ ರೆಡಿ ಮಾಡ್ಕೊಂಡು ಕೊಡ್ತಾರೆ. ಅವ್ರ ಗಾಡಿಲಿ ಹಾಕೋ ನಾವು ನೋಡಿ ಈ ಥರ ಕಟ್ ಆಗುತ್ತೆ ನೋಡಿ, ಹೆಂಗೆ ತಿಂತಿದೆ ಟಗರುಗಳು. ಇದನ್ನೇ ಮೇಜರ್ ಆಗಿ ಕೊಡ್ತೀರಾ? ನಾವು ಫಸ್ಟ್ 1 ಹೊತ್ತು ಇದು ಅಂದರೆ ಇದು ಡ್ರೈ ಫುಡ್ ಆಗುತ್ತೆ. ಇದು 1 ಹೊತ್ತು ಬೆಳಗ್ಗೆ ಹಾಕ್ಬಿಡ್ತೀನಿ, ಸಂಜೆ ಬಂದ್ಬಿಟ್ಟು ಹಸಿರುದು ಮೇವು ಸಿಗುತ್ತೆ. ಅದು ಬಾಳೆ ಸಿಪ್ಪೆ, ಅದು ತೋರಿಸ್ತೀನಿ. ಅದನ್ನು ಸಂಜೆ ಹೊತ್ತು ಹಾಕ್ಕೊಡೋದು. ಇದು ಏನಪ್ಪ ಅಂದರೆ ಈಗಾಗಲೇ ಇದು ನೋಡಿ, ಈ ದೊಡ್ಡ ಚೀಲದಲ್ಲಿ 50 kg ಚೀಲದಲ್ಲಿ 2 ಮೂಟೆ ಹಾಕಿರೋದು ನಾನು. 2 ಮೂಟೆ ಖಾಲಿ ಆಗಿದೆ. ಮತ್ತೆ ಸಂಜೆವರೆಗೇನು ಹಾಕಲ್ಲ, ಎಲ್ಲ ಖಾಲಿ ಮಾಡಬೇಕು. ಆ ಖಾಲಿ ಮಾಡಾದ್ಮೇಲೆ ಸಂಜೆ ಒಂದು ಸರಿ ಹಸಿರು ಮೇವು ಹಾಕ್ಬಿಟ್ರೆ ಆಗುತ್ತೆ. ಮತ್ತೆ ಬೆಳಗ್ಗೆವರೆಗೆ ಏನು ಕೊಡಲ್ಲ. ಬೆಳಗ್ಗೆ ಮತ್ತೆ 6 ಗಂಟೆ ಬಂದು ಮುಟ್ಟೋದೇ ಕೆಲಸ, ಅಲ್ಲಿವರೆಗೆ ಏನು ಮಾಡಲ್ಲ. ಮತ್ತೆ ನೋಡಿ, ಇದು ಬಾಳೆಕಾಯಿನ ಎರಿತಾರೆ ಚಿಪ್ಸ್ ಮಾಡೋದಕ್ಕೆ. ಅದು ಎರೆದಾದ್ಮೇಲೆ ಈ ಥರ ಸಿಗುತ್ತೆ ನಮ್ಗೆ ಬಾಳೆಕಾಯಿ ಚಿಪ್ಸ್. ಇದು ಮೇಜರ್, ಇದು ಒಂದು ನಮಗೆ ಹಸಿರು ಸೋಸು. ಬೆಂಗಳೂರಲ್ಲಿ ಮಾಡ್ತಿರೋದ್ರಿಂದ ಇದು ಸ್ವಲ್ಪ ಕ್ರಿಯೇಟಿವ್ ಮಾಡ್ಬೇಕು ನಾವು ಅಲ್ವಾ. ಹೌದು, ಈ ಮೇವು ವಿಷಯದಲ್ಲಿ ಕ್ರಿಯೇಟಿವ್ ಮಾಡಬೇಕು, ಇರೋದ್ರಲ್ಲಿ ಮಾಡಬೇಕು. ಹೌದು, ಹುಲ್ಲೇ ಬೇಕು ನಮಗೆ, ಸೈಲೇಜೇ ಬೇಕು. ಎಲ್ಲಿಟ್ಲಿ ನಾನು ಇಲ್ಲಿ ನೋಡಿ ಹೆಂಗೆ ತಿಂತಿದ್ದಾವೆ. ಒಂಥರ ಡಿಫ್ರೆಂಟ್ ಫುಡ್ ಇವೆಲ್ಲ. ಇಲ್ಲ, ತಿನ್ನಕ್ಕೆ ಶುರು ಮಾಡ್ಬಿಡ್ತಾವೆ ಸರ್. ತಿನ್ನಕ್ಕೆ ಶುರು ಮಾಡಿದ್ರೆ ಈ ನಾರ್ಮಲ್ ಫುಡ್ ಇಷ್ಟನೇ ಪಡಲ್ಲ. ಎಷ್ಟು ಚೆನ್ನಾಗಿ ತಿಂತಾ ಇದೆವಲ್ಲ ನೋಡಿ. ಈಗ ನಾರ್ಮಲ್ ವಿಲೇಜ್ಗಳಲ್ಲಿ ಈ ತರ ಬಾಳೆ ಇಷ್ಟೊಂದು ರೇಂಜಲ್ಲಿ ಸಿಗಲ್ಲ. ಇಲ್ಲ ಸರ್, ಅದು ಈ ಫ್ಯಾಕ್ಟ್ರಿ ಇದೆಯಲ್ಲ ನಮಗೆ, ನಮ್ಮವ್ರದ್ದೇ ಇದೆ. ಅವರು ಹೆಲ್ಪ್, ಅದು ಸಿಪ್ಪೆ ಆಗಲಿ ಒಂದು ಹಸುಗಳಿಗೂ ಅದೇ ಮೇಜರ್ ಆಗ್ತಿದ್ದು ನಾವು. ಹಿಂಗೆಲ್ಲ ಮೇಂಟೈನ್ ಮಾಡ್ಬೋದು. ನೋಡಿ ಇಲ್ಲಿ ನಮ್ಮ ದೊಡ್ಡ ಟಗರು ಹೆಂಗೆ ತಿಂತಿದೆ. ಈ ಥರ ಬಕೆಟ್ ಒಂದು 10 ಬಕೆಟ್ ಆಗುತ್ತೆ ಆಲ್ಮೋಸ್ಟ್. ಪೂರ್ತಿ ತುಂಬಿಸಿಬೇಕು, ಸ್ವಲ್ಪ ಕಡಿಮೆ ತೊಗೊಂಬಂದೆ ಒಂದು 10 ಬಕೆಟ್ವರೆಗೂ ಆಗುತ್ತೆ. ಸೊ ಇಲ್ಲಿ ಗುದ್ದಾಡ್ಕೊಡಲ್ವಾ ಜಾಸ್ತಿ? ಆಗ್ತವೆ, ಆದರೆ ಒಂದು ಗಾಯ ಆಗಿಲ್ಲ ನೋಡಿ. ಈ ಕೊಂಬತ್ರ ನೋಡಿ ಎಷ್ಟು ನೀಟಾಗಿದೆ, ಏನೂ ಆಗಿಲ್ಲ. ಹೌದು, ಇದು ಎಳಗ. ಇಲ್ಲಿ ಕೊಂಬಿದೆ ನೋಡಿ, ಇದು ಎಳಗ. ಮತ್ತು ಈ ಗಿಣಿ ಮೂತಿ ಬರುತ್ತೆ ನೋಡಿ ಇದಕ್ಕೆ, ಇದು ಮೌಳಿ ಅಂತಂದರೆ ಇದು ಬಾಗೇವಾಡಿ ಮರಿ ಅಂತ ಕರೀತಾರೆ, ಮತ್ತು ಹಂಟಲ್ ಅಂತ ಕರೀತಾರೆ. 2-3 ಹೆಸರು ಇದ್ದಾವೆ. ಇದು ಅಮೀನ್ಗಳ ಮರಿ ಅಂತಂತಾರೆ, ಆ ಕಡೆ ಸಿಗುತ್ತೆ. ಇದು ಅಂಥ ಬ್ರೀಡ್. ಇದು ಸ್ಟಾರ್ಟಿಂಗಲ್ಲೆಲ್ಲ ತರಬೇಕಾದ್ರೆ ಒಂದು 10 ರಿಂದ 12 kg
ನೀವು ಎಲ್ಲಿಂದ ತಂದ್ ಸರ್ ಇದನ್ನ? ಇದೆಲ್ಲ ಬಾಗಲಕೋಟೆ ಕಡೆ ಹೋಗಿದೆ ಸರ್. ಬಾಗಲಕೋಟೆ ತಂದ್ರ? ಬಾಗಲಕೋಟೆ ಅವಾಗ ಎಷ್ಟು ಕೆಜಿ ಇತ್ತು? ಒಂದು 10 ರಿಂದ 12 kg ಇರ್ತವೆ ಅಷ್ಟೇ. ಅಷ್ಟೇ. ನೀವು ತಂದು ಎಷ್ಟು ತಿಂಗಳಾಯ್ತು? ರನ್ನಿಂಗ್ ಇದು 10-11 ತಿಂಗಳಿದು. 1 ವರ್ಷ ಮೇಂಟೈನ್ ಮಾಡಬೇಕು. ಅವಾಗ ಅಲ್ಲ ಆಗ್ತವೆ, 2 ಅಲ್ಲ ಆಗ್ತವೆ. ಬಕ್ರೀದಿಗೆ ತೊಗೊಂಡೋಗಿ ಖುಷಿ ಬಿಟ್ಟು ತೊಗೊಂಡೋಗ್ತಾರೆ ಅವರು. ಅದಕ್ಕೋಸ್ಕರ ಒಂದು 10-11 ತಿಂಗಳು ಮೇಂಟೈನ್ ಮಾಡಲೇಬೇಕು. ನಾವು ತರಬೇಕಾದ್ರೆ ಒಂದು 3 ತಿಂಗಳು ಮರಿ ಇರುತ್ತೆ, ಸಣ್ಣ ಮರಿ ಇರ್ತದೆ. ಆ ಮರಿಗಳು ತಂದು ಹಾಗೆ ಮೇಂಟೈನ್ ಮಾಡೋದು. ಸೊ ಈಗ ಟೋಟಲ್ ಎಷ್ಟು ಕುರಿಗಳಿದಾವೆ ಸರ್? ಈಗ ನನ್ನಲ್ಲಿ ಟೋಟಲ್ 33 ಟಗರ್ ಇದಾವೆ. ತೂಕ ಎಷ್ಟು ಬರ್ಬೋದು ಸರ್ ಇವಾಗ? ಅದೇ ಇದೊಂದು 55-60 kg ಬರ್ತದೆ. ಇದು ಆಲ್ಮೋಸ್ಟ್ ಅಷ್ಟೇ ಬರ್ತದೆ. ಇವು ಸ್ಟಾರ್ಟಿಂಗಿಂದ ಶುರು ಆಗುತ್ತೆ ಸರ್. ಒಂದು 35 kg ಇಂದ ಬರುತ್ತೆ. ಇವು ನೋಡಿ 35 kg ಮರಿಗಳಿವೆಲ್ಲ. ನಾನು ಒಂದೊಂದು 75ವರೆಗೂ ಸಾಕಿದ್ದೀನಿ. ಆದರೆ 2 ವರ್ಷ ಮೇಂಟೈನ್ ಮಾಡಬೇಕು. ಚೆನ್ನಾಗಿ ಇಟ್ಕೊಂಡ್ರೆ ನೋಡಿ, ಇದು ಬರಲೇ ಇಲ್ಲ. ಇದು ಚಿಕ್ಕದು ಸೈಜೇ ಬರಲಿಲ್ಲ. ಇದು ಹೌದಾ? ಇದು ಸೈಜೇ ಬರಲಿಲ್ಲ. ಕುಳೆ ಮರಿ ಇದು. ಇಲ್ಲ, ಇದೇನೇನೋ ಹಂಟಲ್ಲೇನೆ ಹಾಲು ಕುಡಿಯೋ ಮರಿ ಯಾರೋ ಬೇರೆಯವ್ರ ಕಡೆ ತರಿಸ್ಕೊಂಡು ಅದು ಫ್ರೀಗೆ ವರ್ಕೌಟ್ ಆಗಲಿಲ್ಲ. ಅದು ಸೈಜೇ ಬರಲಿಲ್ಲ. ಆಗುತ್ತೆ. ಒಂದು 100% ಸರ್, ಒಂದು ನಿಮಗೆ ಲೀಸ್ಟ್ ಅಂದರೂ ಒಂದು 10% ಮಾರ್ಟಾಲಿಟಿ ಇಟ್ಕೊಳ್ಳೇಬೇಕು. 2 ಮರಿ ಸತ್ತೇ ಸಾಯ್ತವೆ. ಅದಾದಮೇಲೆ ಅದು ಬಿಟ್ಟು ಕಡೆ ಒಂದೊಂದು 2 ರಿಂದ 3 ಮರಿ ಕೂಳೆ ಮರಿ ಆಗ್ತವೆ. ಈ ಥರ ಬರಲ್ಲ ಸೈಜ್. ಅದಲ್ಲೇನಪ್ಪ ಜಸ್ಟ್ ಪಾಸ್. ನೀವು ದುಡ್ಡು ನೀವು ಕೊಟ್ಟರೆ ತೊಗೊಂಬರ್ಬೋದು ಅಷ್ಟೇ. ನೀವೇನಿದ್ರು ಈ ಥರ ಮರಿಗಳಲ್ಲಿ ದುಡ್ಡು ಮಾಡಬೇಕು. ಎಲ್ಲ ಒಂದೇ ಸೈಜ್ ಬರಲ್ಲ. ಅದು ಮಾಡ್ತಾರೆ. ಹೆಂಗೆ ಮಾಡ್ತಾರೆ? ಕಟ್ ಹಾಕ್ಬಿಟ್ಟು ಎಲ್ಲದಕ್ಕೂ ಇಷ್ಟಿಷ್ಟು ಕೊಡ್ತಾರೆ. ಬಟ್ ಪಾಪ ಲೈಫ್ ಲಾಂಗ್ ಕಟ್ ಜಾಗದಲ್ಲೇ ಇರ್ತವೆ. ಇದು ದೊಡ್ಡ ಟೈಪು ಫ್ರೀ ಬಿಟ್ಬಿಡ್ತೀವಿ ನಾವು. ಹಾಂ. ಸೊ ಇದು ಸ್ಪೇಸ್ ಇರೋದ್ರೆ ಅಟ್ಲೀಸ್ಟ್ ವಾಕ್ ಆದ್ರೂ ಓಡಾಡ್ತಾ ಇರ್ತವೆ. ಮತ್ತು ಅವಾಗ ನಾವು ಮೈ ತೊಳೆದಾಗೆಲ್ಲ ಹೊರಗಡೆ ಬಿಟ್ಬಿಡ್ತೀವಿ. ರೋಡಲ್ಲೆಲ್ಲ ಸಂಜೆ ಎಲ್ಲ ಓಡ್ತಾ ಇರ್ತವೆ. ಆವಾಗ ಏನು ತೊಂದರೆ ಆಗಲ್ಲ. ಬಟ್ ಕಟ್ ಹಾಕ್ಬಿಟ್ಟು ಪಾಪ ಒಂದೇ ಕಡೆ ಅಂದರೆ ಆರಾಮಾಗಿ ತಿರ್ಗಾಡ್ಕೊಂಡು ಆರಾಮಾಗಿರ್ತಾವೆ ಸರ್. ಏನೂ ಇಲ್ಲ. ಇದು ಏನು ಗೊತ್ತಾ, ನೀವು ಸರಿಗೆ ಮಾಡಿಲ್ಲ ಅಂತಂದ್ರೆ ಮರಿಗಳು ಹಿಂಗೆ ಬರಲ್ಲ. ಅಂದ್ರೆ ವೀಕ್ ಆಗ್ಬಿಡ್ತಾವೆ. ವೀಕ್ ಆಗ್ಬಿಡ್ತವೆ. ನಾನು 10 ವರ್ಷ ನೋಡಿ ಒಂದೇ ಒಂದು ಮರಿ. ಅದೇನು ಗೊತ್ತಾ, ಈ ರಾಕ್ಷಸಗಳ ಮಧ್ಯೆ ಅದೊಂದು ಚಿಕ್ಕ ಮರಿ ಬದುಕಿದೆ ಅಂದ್ರೆ ಅದ್ರ ರೆಸಿಲೆನ್ಸ್ ನೋಡಿ ಅಲ್ವಾ? ಅದು ತಿನ್ಕೊಂಡು ಅಷ್ಟು ತಾಕತ್ತಾಗಿದೆ. ಇದು ಏನಪ್ಪಾ ಅಂತಂದ್ರೆ ಈ ಚೆನ್ನಾಗಿರೋದ್ರಿಂದ ಹಿಂಗೆ ಬರ್ತವೆ. ಇದೇನು ಗೊತ್ತಾ, ನಾನು ಹಸು ಮಾಡಿಸಿದ ಗೊಂತಿಗೆಲೆ ಮಾಡಿಫೈ ಮಾಡಿ ಮಾಡ್ಕೊಂಡಿರೋ ಹಸು ಇಲ್ಲಿ ನೋಡಿ. ಇಲ್ಲಿ ಈ ಚೈನ್ದಲ್ಲಿ ಹಂಗಂಗೆ ಇದೆ. ಇಲ್ಲಿ ಕಾಣಿಸಿದ್ಯಾ? ಹೌದು. ಅದಕ್ಕೇನಾಯ್ತು, ಅದಕ್ಕೆ ಏನು ಮಾಡಿದೆ, ಇದರಲ್ಲೇ ಸ್ವಲ್ಪ ಲೈಟಾಗಿ ಫಿಲ್ಲಿಂಗ್ಸ್ ಮಾಡಿದೆ. ಬಟ್ ಹಸುಗಿದ್ದಿದ್ದು ಸರ್. ಇಲ್ಲೊಂದು 4 ಹಸು ಕಟ್ತಿದ್ದೆ. 4-5 ಹಸು ಕಟ್ತಿದ್ದೆ. ಇಲ್ಲಿ ಏನಾಯ್ತಪ್ಪ, ಇದಕ್ಕೆ ಮಾಡಬೇಕು ಅಂದ್ಬಿಟ್ಟು ಈ ಚಾಗರಿಗೆ ಮೂಲೆ ಹೋಗಿರೋದು ಸೇರಲ್ಲ. ಅಂಥ ಟೈಮಲ್ಲಿ ಸ್ವಲ್ಪ ಮೇವು ಈ ಥರ ಹೇಳ್ಕೊಂಡ್ಬಿಟ್ರೆ ಆಯ್ತು. ನಾವು ಅದೇನು ಹೇಳ್ಕೊಂಡು ಈ ಕಡೆ ಹಾಕ್ತೀರಾ? ಇಷ್ಟೇ, ಏನಿಲ್ಲ, ಸುಮ್ಮನೆ ಬಿಟ್ಬಿಡೋದು ಅಷ್ಟೇ. ಬರ್ತಾವೆ ಅವರೇ ನೋಡಿ. ಇದೆಲ್ಲ ಕಬ್ಬಿನ ಸಿಪ್ಪೆ ಆಗಲಿ 2 ಮೂಟೆ ಹಾಕಿದ್ದೆ. ಆಲ್ಮೋಸ್ಟ್ 100 ಮೂಟೆ ತಿಂದಿದ್ದಾವೆ. ಸಂಡೆ ಅಷ್ಟೇ ಇದು ತಿನ್ಕೊಂಡ್ಬಿಡ್ತವೆ. ಒಳ್ಳೆ ಕ್ಲೀನ್ ಆಗಿ ಇಟ್ಕೊಂಡಿದ್ದೀರಲ್ಲ ಸರ್. ಇದು ಅಟ್ಟಣೆ ಸರ್. ಇದು ಅಟ್ಟಣೆ ಸಿಸ್ಟಮು. ಇದು ಗಣೇಶಗೆ ಪ್ಯಾಲೆಟ್ ಎಲ್ಲ ಮಾಡ್ತಾರೆ. ಮತ್ತು ಇದನ್ನೆಲ್ಲ ಏನು ಈ ಐಟಮ್ಸ್ ಎಲ್ಲ ಸಾಕ್ಸಕ್ಕೆ ಮಾಡ್ತಾರೆ. ಇದು 5 ವರ್ಷ ಆಯ್ತು ಆಗಲೇ. ಇದು ಮುಗೀತಿರೋ ಕತೆ. ನೆಲದ ಮೇಲೆ ಬಿಟ್ಟರೆ ಇಲ್ಲೇನೆ ಆ ಕೆಳಗಡೆ ನಿಮಗೆ ಸ್ವಲ್ಪ ಗಂಜೆಲ್ಲ ಕಾಣುತ್ತೆ ಅದ್ರದ್ದು. ಅದೇನಾಗುತ್ತೆ, ಅದು ಒಳ್ಳೆ ಕೊಚ್ಚಾದಂಗೆ ಆಗ್ಬಿಡುತ್ತೆ. ಕುರಿಗಳು ಇಷ್ಟು ನೀಟಾಗಿ ಇರೋದೇ ಇಲ್ಲ, ಗಲೀಜಾಗ್ಬಿಡುತ್ತೆ. ಅಲ್ಲ, ಅವೇನಿಲ್ಲ, ಅವು ಪ್ರಾಣಿ ಹೆಂಗ್ ಬೇಕಾದ್ರೆ ಇರ್ತಾವೆ. ಅದಕ್ಕೆ ಏನು ಮಾಡ್ಬೇಕು, ಆದಷ್ಟು ನಾವು ಕಂಟ್ರೋಲ್ ಮಾಡಬೇಕು. ಅದಕ್ಕೆ ಇಷ್ಟು ನೀಟಾಗಿರೋದು ಇದು. ಹಾಂ, ಇದೆಲ್ಲ ಒಂದು ವಾರ ಆಗಿದೆ ತೊಳೆದು. ಹಂಗಿರುತ್ತೆ. ಇಲ್ಲ ಅಂತಂದರೆ ಇಲ್ಲೆಲ್ಲ ಫುಲ್ಲು ಮ್ಯಾಟ್ ಆಗ್ಬಿಟ್ಟಿರ್ತೀವಿ. ಒಂಥರ ಉಣ್ಣೆ ಇದು ಥರ ಇದು ಪಿಚ್ಕೆ ಇದೆಲ್ಲ ಸೇರ್ಕೊಂಡು ಹಂಗೆ ಆಗ್ಬಿಟ್ರೆ. ಸೊ ಇದು ಹಾಕಿರೋದ್ರಿಂದ ಗಂಜಿಲು ಮತ್ತೆ ಇದೆಲ್ಲ ಪಿಚ್ಕೆ ಎಲ್ಲ ಕೆಳಗೆ ಬಿಡುತ್ತೆ. ವಾರಕ್ಕೊಂದ್ಸತಿ ನಾವು ಎತ್ಕೊಂಡು ನಮ್ಮ ತೋಟಕ್ಕೆ ನಾವು ಕೊಟ್ಕೊಂಡ್ಬಿಡ್ತೀವಿ. ಮಾರ್ಕೆಟಿಂಗ್ ಒಂದೇ ಸ್ವಲ್ಪ ಟ್ರಿಕಿ ಪಾರ್ಟ್ ಸರ್. ಇದೇನಪ್ಪ ಅಂದರೆ ಬಂದು ತೊಗೊಂಡು ಮನೆಯವ್ರ ಹತ್ರನೇ ತೊಗೊಂಡೋಗ್ತಾರೆ. ಇಲ್ಲಾಂದರೆ ನಾವು ಅದಕ್ಕೆ ಏನು ಮೀನ್ಸ್ ಮಾಡೋಕೆ ಅದು ಮಾಡೋಕ್ಕೆ ರೆಡಿ ಇರಬೇಕು. ನಾವು ಅದಿರಬೇಕು. ಮತ್ತು ಇನ್ನೊಂದೇನು ಗೊತ್ತಾ, ಇದು ಮಾರ್ಕೆಟ್ನ ಈ ಹೊಸಬರು ಬರೋರು ಸ್ವಲ್ಪ ಕಡಿಮೆ ರೇಟ್ ಕೊಟ್ಟು ಹಾಳು ಮಾಡ್ತಿದ್ದಾರೆ. ಅದು ಮಾಡಬಾರ್ದು. ಮಾರ್ಕೆಟ್ ರೇಟ್ ಇದೆಯೋ ಅದನ್ನು ನೋಡ್ಕೊಡ್ಬೇಕು. ಯಾಕೆಂತಂದರೆ ಈಗ ನೋಡಿ, ಈ ಬೆಂಗಳೂರಿನೆಲ್ಲ 900 ರೂಪಾಯಿ kg ಒಳ್ಳೆ ಮಟನ್ ಬೇಕು. ಈ ಥರ ಮಟನ್ ಬೇಕು ಅಂದರೆ ಅದು ನೀವು ಅಷ್ಟು ಓಡ್ತಿದೆ ಅಂದರೆ ನಾವು ನೋಡಪ್ಪ ಇದನ್ನು ಸಾಕಿದ್ದೀರಿ, ನಾನು 13,000 ರೂಪಾಯಿ ತಂದಿದ್ದೆ, 22,000 ರೂಪಾಯಿ ಕೊಟ್ಟರು ಸಾಕು ನನಗೆ ಅಂತ ಮಾಡೋಕ್ಕೆ ಹೋಗ್ಬಾರ್ದು. ಯಾಕೆಂದರೆ ಬೇರೆ ಎಲ್ಲರಿಗೂ ಅಫೆಕ್ಟ್ ಆಗುತ್ತದೆ. ಇದೇನು ಗೊತ್ತಾ, ಇದು ನಾನು ಇದಾಗಲಿ ಒಂದು 6 ಇಯರ್ಸ್ ಆಗಿ ಶುರು ಮಾಡಿ, ನಾನು 6 ವರ್ಷದಿಂದ ಮಾಡ್ತಾನೇ ಇದ್ದೀನಿ. ಹಾಗೆ ಅದ್ರ ಕೃಷಿಲಿ ಬಂದು ಹೋಗೋರು ಜಾಸ್ತಿ. ಇವತ್ತು ಬರ್ತಾರೆ, 1 ವರ್ಷ ಇರ್ತಾರೆ, ಹಬ್ಬ ಅಂದರೆ 2 ವರ್ಷ ಇರ್ತಾರೆ, ಹೋಗ್ಬಿಡ್ತಾರೆ. ಅವ್ರು ಬೇಗ ಚೀಪಲ್ಲಿ ಕೊಟ್ಬಿಟ್ರೆ ವರ್ಕೌಟ್ ಆಗಲ್ಲ ಎಲ್ಲರಿಗೂ ಕೂಡ. ಅದೇನಾಯ್ತು ಗೊತ್ತಾ, ತೊಗೊಳ್ಳೋರು ಅದನ್ನೇ ಕೇಳ್ತಾರೆ. ಅವ್ರು ಅಷ್ಟು ಕೊಟ್ಟರು ನೀನಾಗಿ ಇಷ್ಟು ಕೇಳ್ತಿದ್ಯಾ ಅಂದ್ಬಿಟ್ಟು. ಈ ಉಂಡೆ ಲೆಕ್ಕದಲ್ಲಿ ಕೊಡ್ತೀವಿ ಅಂದರೆ ಮಟನ್ ಲೆಕ್ಕ ಹಾಕ್ಬೇಕು. ಹೌದಲ್ವಾ? ಅದನ್ನು ನಾವು ನೋಡ್ಕೊಂಡು ಮಾರಬೇಕು. ಯಾವುದೇ ಕಾರಣಕ್ಕೂ ನಮ್ಗೆ ಬಂದರೆ ಸಾಕು ಅಂದ್ಬಿಟ್ಟು 20,000 ರೂಪಾಯಿ 22,000 ರೂಪಾಯಿ ದೊಡ್ಡ ಬರಿಗಳೆಲ್ಲ ಕೊಟ್ಬಿಡೋದು. ಕಾಯಬೇಕು. ಯಾಕೆಂದರೆ ರೇಟ್ ಅಷ್ಟು ಇರ್ತದೆ, ನಾವು ಅಷ್ಟಕ್ಕೆ ಕೊಡಬೇಕಾಗುತ್ತೆ. ಇಲ್ಲೇ ಬಂದು ತೊಗೊಂಡೋಗ್ತಾರೆ ಮೋಸ್ಟ್ ಆಫ್ ದಮ್. ಇಲ್ಲೇ ಈ ವಾರ ನೋಡಿ, ಇನ್ನೊಂದು ವಾರ ಇದೆ, ಇಲ್ಲಿಗೆ ಬಂದು ನಮ್ಮ ಕಾಂಟ್ಯಾಕ್ಟರ್ ಇರುತ್ತೆ, ಅವ್ರಿಗೆಲ್ಲ ಮೆಸೇಜ್ ಹಾಕ್ತಾ ಇರ್ತೀವಿ, ಅವ್ರು ಬಂದು ತೊಗೊಂಡೋಗ್ತಾರೆ. ಇಲ್ಲ ಅಂತಂದರೆ ಮ್ಯಾಕ್ಸಿಮಮ್ ಆಗೋದು ಅಂದರೆ ಇಲ್ಲಿ ಚಾಮರಾಜಪೇಟೆಲಿ ಇಡಿಗೆ ಮೈದಾನ ಇದೆ, ಎತ್ಕೊಂಡು ನಿಂತ್ಕೋಬೇಕಷ್ಟೇ, ಮಾರ್ಬಿಡ್ಬೋದು. ಸೊ ಈಗ ಮೇಜರ್ ಆಗಿ ಬಕ್ರೀದಿಗೆ ಸೇಲ್ ಆಗೋ ಚಾನ್ಸ್? ಬಕ್ರೀದಿಗೆ ಇಲ್ಲಿ 80 to 85% ಖಾಲಿ ಆಗ್ಬಿಡ್ತವೆ. ಇನ್ನೊಂದು 15% ಇರುತ್ತೆ. ಅದನ್ನ ನೆಕ್ಸ್ಟ್ ಇಯರ್ ನಾನು ಇಟ್ಕೊತೀನಿ, ತೊಂದರೆ ಆಗಲ್ಲ.
ಅಂದ್ರೆ ಅದನ್ನ ಈಗ ಸೇಲ್ ಆಗದೆ ಇರೋದನ್ನ ಇಟ್ಕೊಂಡು ಹಂಗೆ ಗ್ರೋ ಮಾಡ್ತಾನೆ ಇರ್ತೀರಾ? ಇಲ್ಲ, 1 ವರ್ಷ ಸಾಕ್ತೀನಿ ಇನ್ನ. ಇದೇನು ಗೊತ್ತಾ ಸರ್, ಈಗ ಇದು ಕೆಲವೊಂದು ಅಲ್ಲ ಹಾಕಿರಲ್ಲ, ಇದೊಂದು 2 ಅಲ್ಲ ಹಾಕಿದೆ ಇದು, ಸರಿನಾ? ಇದನ್ನ 4 ಅಲ್ಲ ಹಾಕೊಂಡ್ರೆ ಇದು ಡಬಲ್ ಆಗುತ್ತೆ ಸೈಜ್. ಇದು ಅಂದ್ರೆ 4 ಅಲ್ಲು ಬೆಳೆಯೋವರೆಗೂ ಟಗರು ದಪ್ಪ ಬರ್ತದೆ, ಹೈಟ್ ಬರ್ತದೆ. ಆಮೇಲೆ ಆದರೆ ನಿಮಗೆ 4 ಅಲ್ಲ ಆದ್ಮೇಲೆ ಗ್ರೋತ್ ಬರಲ್ಲ, ಅಷ್ಟೇ ಇರುತ್ತೆ, ಚರ್ಬಿ ಜಾಸ್ತಿ ಆಗುತ್ತೆ ಹೊರತು ಬೇರೆ ಏನೂ ಆಗಲ್ಲ. ಅದಕ್ಕೋಸ್ಕರ ಇನ್ನೊಂದು ವರ್ಷ ಇಟ್ಕೊಂಡು ಮೇಂಟೈನ್ ಮಾಡ್ಬೋದು. ಈಗ 2 ಫುಡ್ಡು ಸರ್ ನನಗೆ ಮೇಜರ್ ಫುಡ್ಡು. ಇದು ಕಬ್ಬಿನ ಸಿಪ್ಪೆ ಇದೊಂದು, ಇದು ಬೆಳಗ್ಗೆ ಮೇಂಟೈನ್ ಆಗುತ್ತೆ. ಇದು ಬಾಳೆ ಸಿಪ್ಪೆ ಇನ್ನೊಂದು, ಸಂಜೆ ಮೇಂಟೈನ್ ಆಗುತ್ತೆ. ಮಧ್ಯ ಫೀಡ್ಸು ಬೂಸ ಕೊಟ್ಕೊತೀನಿ, ಅಂದರೆ ಅದೇ ಜೋಳದ ಹಿಟ್ಟು, ಇದು ಕಡಲೆ ಹಿಂಡಿ, ಹಾಗೆ. ಅಂದ್ರೆ ಇವು ಸಾಕೋದು ಒಂಥರ ಏನೋ ಒಂಥರ ಹ್ಯಾಪಿ ಆಗಿರುತ್ತಲ್ಲ? ಇಲ್ಲ, ಒಂದು ದೊಡ್ಡ ಸ್ಟ್ರೆಸ್ ರಿಲೀವ್ ಸರ್ ಇದು, ಅಲ್ವಾ? ಏಕೆಂತಂದ್ರೆ ತಮಾಷೆ ಅಲ್ಲ, ಇದು ಪ್ರಾಣಿಗಳ ಜೊತೆ ನೀವು ಎಷ್ಟು ಸ್ಪೆಂಡ್ ಮಾಡ್ತೀರೋ ಅಷ್ಟು ಆರಾಮಾಗಿರ್ತೀರ ನೀವು, ಅಷ್ಟು ಆರಾಮಾಗಿರ್ತೀರ. ಪ್ರಾಣಿ ಜೊತೆ ಇಲ್ಲ, ನೇಚರ್ ಜೊತೆ ಇರಬೇಕು. ನಮ್ಮದು ಮೀನ್ಸ್ ಏನು ಗೊತ್ತಾ ಸರ್, ಮಕ್ಕಳು ನೋಡಿ, ಚಿಕ್ಕ ಚಿಕ್ಕ ಮಕ್ಕಳು ಈ ಪ್ರಾಣಿಗಳು ನೋಡಿ ಓಡ್ ಬರ್ತಾವೆ ಹತ್ರಕ್ಕೆ. ಹೇಗೆ ಗೊತ್ತಾ, ಅದು ಇನ್ಸ್ಟಿಂಕ್ಟ್ಸ್, ಅದು ಪ್ರಾಣಿಗಳ ಜೊತೆ ಬೆಳೆದಿದ್ದವು. ಇನ್ಸ್ಟಿಂಕ್ಟ್ಸ್ ಅದು. ದೊಡ್ಡವರಾದ್ಮೇಲೆ ಅದು ಗಲೀಜು ಅಲ್ಲಿ ಹೋಗಬಾರ್ದು ಹಂಗೆಲ್ಲ ಹೇಳ್ಕೊಡ್ತಾರೆ. ಮಕ್ಕಳನ್ನೇ ಬಿಟ್ಬಿಟ್ರೆ ಯಾವಾಗ ಇದ್ರ ಜೊತೆ ಇದು ಬಿಡ್ತಾ ಇರ್ಬೇಕಾದ್ರೆ ಅವು ಆಸೆ ಬೀಳ್ತವೆ. ಒಂದು ಕೋಳಿ ನೋಡ್ಲಿ ಆಸೆ ಬಿಡ್ತವೆ, ಒಂದು ನಾಯಿ ನೋಡೋಕೆ ಆಸೆ ಬೀಳ್ತವೆ, ಕರ್ಕೊಂಬರ್ತವೆ. ನಾಯಿ ನೋಡು, ಕೋಳಿ ನೋಡು, ಕುರಿ ಕರ್ಕೊಂಬರ್ತದೆ, ಅವು ಗೊತ್ತಾಗುತ್ತೆ, ಆ ಮಕ್ಕಳು ಆಸೆ ಬೀಳ್ತವೆ. ಇನ್ಸ್ಟಿಂಕ್ಟ್ಸ್ ಅದು. ನಾರ್ಮಲ್ ಆಗಿ ಈ ಸಿಟಿಯಲ್ಲಿ ಯಾರಾದರೂ ಸಾಕ್ಬೇಕು ಅಂದ್ರೆ ನೀವು ಏನು ಹೇಳ್ತೀರಾ ಸರ್, ಯಾವ ರೀತಿ ಸೆಟಪ್ ಮಾಡ್ಬೋದು? ದಯವಿಟ್ಟು ಫಸ್ಟ್ ಮೇವು ನೋಡ್ಕೊಳ್ಳಿ. ಮೇವು ಆದರೆ ಮಾತ್ರ ಮಾಡಿ, ಯಾಕೆಂದರೆ ಮೇವು ಇಲ್ಲ ಅಂತಂದರೆ ನಿಮ್ಮದು ಹಾಕಿದ್ದೆಲ್ಲ ಫೇಲ್ಯೂರ್ ಆಗ್ಬಿಡುತ್ತೆ. ಮೇಜರ್ ಇದು ನಿಮಗೆ ಬೇಕಾದರೆ ನೋಡಿ, ಗಲ್ಲಿಗೊಂದು ಅಂಗಡಿ ಸಿಗುತ್ತೆ ನಿಮಗೆ ಕಬ್ಬಿನ ಸಿಪ್ಪೆ. ಬಟ್ ನಿಮಗೆ ಮೇನ್ ಬೇಕಾಗಿರೋದು ಬಾಳೆ ಸಿಪ್ಪೆ. ಅಂದರೆ ಬಾಳೆ ಸಿಪ್ಪೆ ಅಲ್ಲ, ನಿಮ್ಗೆ ಹೇಳ್ತಿರೋ ನನಗೆ ಗ್ರೀನ್ ಫಾಡರ್. ಯಾವ್ದಾದ್ರು ಗ್ರೀನ್ ಫುಡ್ ಬೇಕು ನಿಮಗೆ, ಇದೇ ಬೇಕು ಅಂತ ಹೇಳ್ತಿಲ್ಲ, ಗ್ರೀನ್ ಫಾಡರ್ ಬೇಕು. ಅದಿತ್ತು ಅಂದರೆ ಖಂಡಿತ ಮಾಡ್ಕೊಂಡು ಈ ಟೈಮಲ್ಲಿ ತಂದು ಈ ಟೈಮಲ್ಲಿ ಮಾರ್ಕೊಂಡ್ರೆ ಒಂದಷ್ಟು ಆದಾಯ ಮಾಡ್ಕೋಬೋದು. ಅಂದರೆ ಯಾವ ಥರ? ಏನಿಲ್ಲ ಸರ್, ಇದು ಏನು 2 ಥರ ಬರುತ್ತೆ ಸರ್. ಇದು ನೋಡಿ, ಇವಾಗ ಒಂದು ಈ ಹಬ್ಬಗಳನ್ನ ಫೋಕಸ್ ಕೊಡಬೇಕು. ಯುಗಾದಿ ಹಬ್ಬ ನಮ್ಮದು, ಹೊಸದ ಅಡಿಕೆಗೆ ಎಲ್ಲ ಹಿಂದೂಗಳು ಯೂಶ್ವಲಿ ಅಟ್ಲೀಸ್ಟ್ ಕನ್ನಡದಲ್ಲಿ ತಿಂತೀವಿ ಅಲ್ವಾ? ಅಲ್ಲಿ ಆ ಟೈಮಲ್ಲಿ ನೀವು ಮಾಡಿದ್ರೆ ನೀವು ಏನು ಗೊತ್ತಾ, ನೀವು ರೆಡಿ ಇರಬೇಕು, ನೀವು ಮಾಡ್ತೀವಿ ಅಂತ ಅಂದ್ಬಿಟ್ಟು. ಯುಗಾದಿ ಹಬ್ಬಕ್ಕೆಲ್ಲ ಅವರೇ ತೊಗೊಂಡೋಗಿ ಮಾಡ್ತೀನಿ ಅನ್ನೋ 3 ರಿಂದ 4 ಸಾವಿರ ರೂಪಾಯಿ ಅದೇ ಇಟ್ಕೊತಾರೆ. ನೀವು ಆ ಮಾರ್ಜಿನ್ ನೀವೇ ಕವರ್ ಮಾಡಬೇಕು ಅಂತಂದರೆ ನೀವೇ ಮಾಡಬೇಕು. ಯಾವಾಗ 900 ರೂಪೀಸ್ ಈಸಿಯಾಗಿ ಹೋಗುತ್ತೆ 1 kg ಮಟನ್ನು. ಆವಾಗ ನಿಮ್ಗೆ ಇದರಲ್ಲಿ ನೋಡಿ, ಇದೇನಿಲ್ಲ ಅಂದರೂ 30,000 ರೂಪಾಯಿ, 30 kg ಬರೆದ್ರೆ ಇದು 30 kg ಬೇಡಬೇಡಿ, ಒಂದು 26 kg 25 kg ಇಟ್ಕೊಳ ಸಾಕು. ಹಂಗೆ ಅಂದ್ಕೊಂಡು ನಿಮಗೆ 900, 18 ಒಂದು 4.5, 22,000 ಬಂದಂಗೆ ಆಯ್ತು ಅಲ್ವಾ? ಇದು ಯುಗಾದಿ ಹಬ್ಬ ಫಸ್ಟ್ ಬರುತ್ತೆ, ನೆಕ್ಸ್ಟ್ ಆಮೇಲೆ ನಿಮಗೆ ಬರೋದು ಬಕ್ರೀದ್ ಕೂಡ. ತರದ್ ಏನು ಹೇಳೋದು ಸರ್, ಈ ಬಕ್ರೀದ್ ಆದ್ಮೇಲೆ ತುಂಬ ರೇಟ್ ಆಗ್ಬಿಟ್ಟಿರುತ್ತೆ. ಅವಾಗ ಸ್ವಲ್ಪ ದಿವಸ ಬಿಟ್ಟು ಹೋಗಬೇಕು. ಅದಿಲ್ದ್ರೆ ನೀವೇ ಎಲ್ಲಾದರೂ ಹಳ್ಳಿ ಮೇಲೆ ಹೋಗ್ತೀವಿ ಅಂತ ಅವಾಗ ವರ್ಕೌಟ್ ಆಗುತ್ತೆ. ಮೋಸ್ಟ್ ಸಂತೆಗೆ ಹೋಗಿ ಯಾರೋ ಒಬ್ರು ಸಿಗ್ತಾರೊಬ್ರು, ಸುಮ್ಮನೆ ನಿಮ್ಗೆ ಬೇಕಂದ್ರೆ ತೊಗೊಂಬನ್ನಿ. ಸೊ ಈಗ ಹಬ್ಬ ಇದೆ, ಅದಕ್ಕಿಂತ ಎಷ್ಟು ತಿಂಗಳು ಮುಂಚಿತವಾಗಿ ಸ್ಟಾರ್ಟ್ ಮಾಡ್ಕೊಂಡ್ರೆ ನಿಮ್ಗೆ ಅಟ್ಲೀಸ್ಟ್ ನಿಮಗೆ 10 to 11 months ಬೇಕೇ ಬೇಕು ನಿಮ್ಗೆ ಗ್ಯಾಪ್. ಅದಿಲ್ಲಾಂದ್ರೆ ಆಗಲ್ಲ. ಯಾಕೆಂದರೆ ಹನ್ನೊಂದು ತಿಂಗಳಿಗೆ ಈ ಥರ ಬರೋದು, ಇಲ್ಲ ಅಂದರೆ ಚಿಕ್ಕದಾಗಿ ಇರ್ತಾವೆ ಮರಿಗಳು. ಯಾವ ಏರಿಯಾಗೆ ಹೋದ್ರೆ ಒಳ್ಳೆ ಮರಿಗಳು ಸಿಗ್ಬೋದು? ಇಲ್ಲ ಸರ್, ಸಂತೆಗಳು ಹೋಗ್ಬೇಕು ಸರ್, ನೀವು ಹಳ್ಳಿ ಮೇಲೆ ಹೋಗ್ಬೇಕು, ಇಲ್ಲೆಲ್ಲೂ ಸಿಕ್ಕಲ್ಲ ನಿಮಗೆ. ಬೆಂಗಳೂರು ಕಡೆ ಎಲ್ಲೂ ಸಿಕ್ಕಲ್ಲ ನಿಮ್ಗೆ ಆ್ಯಕ್ಚುಲಿ ಮರಿಗಳು. ನೀವು ಹೋದರೆ ನಿಮಗೆ ಒಳ್ಳೆ ತಳಿಗಳು ಎಲ್ಲ ಏನು ಗೊತ್ತಾ ಸರ್, ಒಂದೊಂದು ಪ್ರಾಂತ್ಯದಲ್ಲಿ ಒಂದೊಂದು, ಅವೆಲ್ಲ ಜವಾರಿ ಅಂತಾರೆ, ನಾಟಿ ಅಂತಾರೆ, ಲೋಕಲ್ ಬ್ರೀಡು ಅವೆಲ್ಲ. ಬಟ್ ಅದು ಯಾವುದು ನಿಮಗೆ ಆ ಲೋಕಲ್ಗೆ ನಾಟಿ ಅಷ್ಟೇ. ಇವಾಗ ನೋಡಿ, ಇದು ಅಮೀನ್ಗಢ ಹೋದರೆ ಅಲ್ಲಿ ಬಾಗಲಕೋಟೆ ಕಡೆಯಲ್ಲಿ ಇವೆಲ್ಲ ನಾಟಿದು. ಹೌದು. ಜವಾರಿ ಅಂದರೆ ಕಪ್ಪುಗಿದೆ ಆ ಕಡೆ ಒಂದು, ಅದೊಂದು ಅಂಥ ಜವಾರಿ ಅಂತಾರೆ. ಆ ಲೋಕಲಲ್ಲಿ ಆ ಸುತ್ತಮುತ್ತ ಏನಿದೆ ಅದನ್ನ ಜವಾರಿ ನಾಟಿ ಅಂತೆಲ್ಲ ಕರೀತಾರೆ. ಎಷ್ಟು ವರ್ಷಗಳು ನೋಡಿದ ಮಟ್ಟಿಗೆ ಯಾವ ಜಾತಿ ತಗೊಂಡ್ರೆ ಒಳ್ಳೆ ಗ್ರೋತ್ ಬರುತ್ತೆ? ನಿಜ ಹೇಳಬೇಕು ಅಂದ್ರೆ ದಿ ಬೆಸ್ಟ್ ಅಂತಂದ್ರೆ ಡಾರ್ಪರ್. ಆದರೆ ಅದು ಎಲ್ಲರೂ ಸಿಕ್ಕಲ್ಲ, ಅದು ಕಾಸ್ಟ್ಲಿ ಥಿಂಗ್ ಅದು. ಅದಕ್ಕಿಂತ ಸೆಕೆಂಡ್ ಬೆಸ್ಟ್ ಅಂತಂದರೆ 3-4 ಇದ್ದಾವೆ. ಈ ಕೆಂಗುರಿಗಳು ಚೆನ್ನಾಗಿ ಬರ್ತವೆ ಸರ್, ಫಸ್ಟ್ ಕ್ಲಾಸ್ ಬರ್ತವೆ. ಆ ಮಟನ್ ಚೆನ್ನಾಗಿರ್ತವೆ, ಕೆಂಗುರಿ ಫಸ್ಟ್ ಕ್ಲಾಸು. ಮತ್ತು ಅಮೀನ್ಗಢ ಮರಿಗಳು ಚೆನ್ನಾಗಿರ್ತವೆ, ಬಟ್ ಅವು ಸ್ವಲ್ಪ ಮುಟ್ಟಿದ್ರೆ ಅಳ್ಳಾಡಂಗೆ, ಸ್ವಲ್ಪ ಗಟ್ಟಿ ಮುಟ್ಟ ಅಂದರೆ ಇದು ಒಳ್ಳೆ ಇದು ಕೆಂಗುರಿ ಇರುತ್ತಲ್ಲ, ಸಾಕತ್ತ ಒಳ್ಳೆ. ಮತ್ತೆ ಅಮೀನ್ಗಢ ಸಾಕ್ಬೋದು ಸರ್, ಸ್ವಲ್ಪ ಸೂಕ್ಷ್ಮ ಸ್ವಲ್ಪ. ಮತ್ತು ಮೌಳಿ ಅಷ್ಟೇ, ಅದು ಅಷ್ಟೇ ತುಂಬ ಕಾಮ್ ಟಗರು. ಇದೊಂದು ಇಂತೂ ಫುಲ್ ಕಾಮ್ ಇದು ಒಳ್ಳೆ ತೂಕ ಬರುತ್ತೆ. ಈ 3 ಒಳ್ಳೆ ಬ್ರೀಡು ಮಾಡ್ಕೊಂಡು. ಮತ್ತು ಇನ್ನೊಂದು ಏನು ಗೊತ್ತಾ ಸರ್, ಜೆನೆಟಿಕ್ಸಲ್ಲಿ ನೀವು ಯಾರೋ ಫಾರ್ಮರ್ ಪರಿಚಯ ಇದ್ದಾರೆ ಅಂತಂದರೆ ನೀವು ಒಳ್ಳೆ ಬ್ರೀಡ್ಗೆ ಹೋಗಿ. ಯಾಕೆಂದರೆ ನೀವು ಇವತ್ತು 10,000 ರೂಪಾಯಿ 20,000 ರೂಪಾಯಿ ಕೊಟ್ಟು ತೊಗೊಂಬಂದ್ರೆ ನೀವು ಒಂದು ವರ್ಷ ಸಾಕಿದ್ರೆ 45-50,000 ರೂಪಾಯಿ ಹೋಗೋ ಚಾನ್ಸಸ್ ಉಂಟು. ಯಾಕೆ ಸೈಜ್ ಆಗಿ ಬರ್ತದೆ. ಈ 2 ಟಗರ್ ಹಾಕಿದ್ರೆ ಒಂದಾಗುತ್ತದೆ. ಇದು ನಾನು 20,000 ಕೊಟ್ಟು ತಂದಿರ್ತೀನಿ, ಇದನ್ನ 40,000 ರೂಪಾಯಿ ಮಾರ್ತೀನಿ. ಬಟ್ ಒಂದು ತಿನ್ನುತ್ತೆ ಫುಡ್, ಅದು 2 ತಿನ್ನಲ್ಲ. ಫೀಡ್ಸು, ಬೂಸ, ಮೇವು, ಟೈಮು ಎಲ್ಲ ಸೇವ್. ಸೊ ಈಗ ಯಾರಾದರೂ ತಗೋಬೇಕು ಅಂತಂದ್ರೆ ಹೇಗೆ ಸರ್, ಇಲ್ಲಿ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡ್ಬೋದು. ನಂಬರ್ ಕೆಳಗಿರುತ್ತೆ, ಕೊಡ್ತೀವಿ. ಬಕ್ರೀದಿಗೆ ಈಗ 85% ಈ ವೀಕಲ್ಲಿ ಖಾಲಿ ಆಗ್ಬಿಡುತ್ತೆ.